ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಹಿಳೆ ಜೀವನದಲ್ಲಿ ಸಾಕಷ್ಟು ಮಹತ್ತರ ಘಟ್ಟಗಳನ್ನು ದಾಟ್ಕೊಂಡು ಬರ್ತಾಳೆ. ಸಂಸಾರ, ಉದ್ಯೋಗ ಅಂತೇಳಿ ಸಾಕಷ್ಟು ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ಒತ್ತಡದಲ್ಲೇ ಜೀವನ ಕಳ್ಕೊಂಡು ಬಂದುಬಿಡ್ತಾಳೆ. ಆದರೆ ಮಧ್ಯ ವಯಸ್ಸು ಅಂದರೆ 40-45ರ ನಂತರ ಆಕೆಗೆ ಅನಿಸುತ್ತೆ ಎಲ್ಲೂ ತನಗೆ ತಾನು ಇಂಪಾರ್ಟೆನ್ಸ್ ಕೊಡಲಿಲ್ವೇನೋ ಅಂತ. 45ರ ನಂತರ ಸಾಕಷ್ಟು ಸಮಸ್ಯೆಗಳು ಇರ್ಬೋದು, ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಅವಳನ್ನು ಕಾಡೋಕೆ ಶುರು ಆಗುತ್ತೆ. 45ರ ನಂತರ ಅಂದರೆ ಮಧ್ಯ ವಯಸ್ಸಿನ ಮಹಿಳೆಯರು ಹೇಗಿರಬೇಕು, ಫಿಟ್ನೆಸ್ಸನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಸೊ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಜಾನಕಿ ವಿಶ್ವನಾಥ್. ಇವರು ಲೇಖಕಿ ಹೌದು, ಫೇಮ್ ಇಂಡಿಯಾ ಮತ್ತು ಯಶಸ್ವಿನಿ ಸ್ವಾವಲಂಬನಾ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಕೂಡ ಹೌದು. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಮೇಡಮ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಸೊ ಮೊದಲೇದಾಗಿ ಮಧ್ಯ ವಯಸ್ಸು ಅಂದರೆ ಮಹಿಳೆಯರ ಜೀವನದಲ್ಲಿ ಆ ಒಂದು ಮಧ್ಯ ವಯಸ್ಸಿನ 45ರ ನಂತರ ಆ ಘಟ್ಟ ಎಷ್ಟು ಇಂಪಾರ್ಟೆಂಟ್ ಅಂತೀರಾ? ಇದು ನನಗೆ ಕೇಳಿದ ತಕ್ಷಣ ಎಲ್ಲೋ ಓದಿದ್ದೀನಿ, ಅದು ನೆನಪು ಬರ್ತಾ ಇದೆ. ಮೆನೋಪಾಸ್ ಟೈಮ್ ಅಂತ ಹೇಳ್ತೀವಿ, ಆ 45 ಅನ್ನೋದು. ಇಟ್ ಈಸ್ ಲೈಕ್ ಅನ್ ಅಡಾಲಸೆನ್ಸ್ ಅಂತ, ಇಟ್ ಈಸ್ ಅ ಸೆಕೆಂಡ್ ಅಡಾಲಸೆನ್ಸ್ ಅಂತ ಹೇಳ್ತಾರೆ. ಇದು ಇಷ್ಟು ವರ್ಷ ಏನೋ ಒಂದು ಮನೆ ಮತ್ತು ಮದುವೆ ಆಯಿತು, ಗಂಡ ಮಕ್ಕಳು ಅಂತ ಒಂದು ಘಟನೆಯಲ್ಲಿ ಇದ್ಬಿಟ್ಟು ಸಡನ್ನಾಗಿ ಆ 45ಅಲ್ಲಿ ಹಾರ್ಮೋನಲ್ ಚೇಂಜಸ್, ಫಿಸಿಕಲಿ ತುಂಬ ಹಾರ್ಮೋನಲ್ ಚೇಂಜಸ್ಸು ಆಗ್ತಿರುತ್ತೆ. ಅದು ಅಲ್ಲದೆ ಅದರಿಂದ ಮಾನಸಿಕವಾಗಿಯೂ ಸುಮಾರು ಚೇಂಜಸ್, ಬದಲಾವಣೆಗಳು ಕಂಡು ಬರುತ್ತೆ. ಆ ಸ್ಟೇಜ್, ಅದಕ್ಕೆ ಸೆಕೆಂಡ್ ಅಡಾಲಸೆನ್ಸ್ ಅಂತ ಕರೀತಾರೆ. ಆ ಟೈಮಲ್ಲಿ ಅ ವುಮನ್ ಕ್ಯಾನ್ ಪ್ರಾಬಬ್ಲಿ ಮೇಕ್ ಆರ್ ಬ್ರೇಕ್ ಹರ್ ಲೈಫ್, ಬಿಕಾಸ್ ಸುಮಾರು ಜನ ಆ ಟೈಮಲ್ಲಿ ಡಿಪ್ರೆಷನ್ ಹೊಟ್ಟೋಗೋದೂ ಕೇಳಿದ್ದೀವಿ. ಆ ಟೈಮಲ್ಲಿ ಕೆರಿಯರಲ್ಲಿ ಎಲ್ಲೋ ಹೊಟ್ಟೋಗಿರ್ತಾರೆ. ದೇ ವಿಲ್ ರಿಯಲಿ ರೈಸ್ ಟು ಡಿಫ್ರೆಂಟ್ ಲೆವೆಲ್. ಗೋಲ್ ಅಚೀವ್ ಮಾಡೋದು ಆ 45ಇಂದನೇ ಇನ್ನೂ ಸ್ವಲ್ಪ ವಿಗ್ರಸ್ ಆಗಿ ಆಗುತ್ತೆ. ಅದು ಒಂದು ಆ ಕಡೆ ಹೋಗ್ತಾರೆ, ಇಲ್ಲಾಂದರೆ ಕೆಳಮಟ್ಟಕ್ಕೆ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಅದನ್ನು ಹೇಳೋದು, ಆ ಟೈಮಲ್ಲಿ ನಿಮಗೆ ಅಡಾಲಸೆನ್ಸಲ್ಲಿ ನಿಮ್ಮ ತಂದೆ ತಾಯಂದರು ಆ 14-15 ನಿಮ್ಮನ್ನು ಹೆಂಗೆ ನೋಡಿಕೊಂಡ್ರೋ ಅದೇ ಥರ ನಿಮಗೆ ಸಪೋರ್ಟ್ ಸಿಸ್ಟಮ್ ಬೇಕಾಗುತ್ತೆ. 45ನಲ್ಲಿ 40 to 45 ಆ ವಯಸ್ಸಲ್ಲಿ ಡೆಫಿನೆಟ್ಲಿ ಯು ವಿಲ್ ರಿಕ್ವೈರ್ ಸಮ್ ಕೈಂಡ್ ಆಫ್ ಎ ಸಪೋರ್ಟ್ ಸಿಸ್ಟಮ್. ಮುಂಚೆ ಎಲ್ಲ ಅದಕ್ಕೆ ಬೇರೆ ರೀತಿಯಾದ ಸಪೋರ್ಟ್ಸ್ ಇತ್ತು. ಇವಾಗ ಸ್ವಲ್ಪ ನ್ಯೂಕ್ಲಿಯರ್ ಫ್ಯಾಮಿಲಿ ಎಲ್ಲ ಬಂದ ಮೇಲೆ ಸುಮಾರು ಬದಲಾವಣೆಗಳಿದೆ. ಸೊ ಐ ವುಡ್ ಟಿಪಿಕಲಿ ಕಾಲ್ ಇಟ್ ಅ ಸೆಕೆಂಡ್ ಅಡಾಲಸೆನ್ಸ್. ಸೊ ಆ ಟೈಮಲ್ಲಿ ತುಂಬ ಸಮಸ್ಯೆಗಳು ಕಾಡುತ್ತೆ ಅನಿಸುತ್ತೆ ಮಹಿಳೆಯರಿಗೆ ಅಲ್ವಾ? 40ರ ನಂತರ, 45ರ ನಂತರನೇ ಅನ್ಕೊಳ್ಳಿ. ಸೊ ಮಧ್ಯ ವಯಸ್ಸು, ಅವಾಗ ಮಕ್ಕಳು ದೊಡ್ಡವರಾಗಿರ್ತಾರೆ, ಸ್ವಲ್ಪ ಒಂಟಿತನ ಜಾಸ್ತಿ ಕಾಡುತ್ತೇನೋ. ಮುಂಚೆ ಎಲ್ಲ 20 ವರ್ಷಕ್ಕೆ ಮದುವೆ ಆಗೋದು. ಸೊ ವೆನ್ ದೇ ರೀಚ್ ದಟ್ 40-45 ರೀಚ್ ಆದಾಗ ಅವ್ರ ಮಕ್ಕಳು ಒಂದು 18 ದಾಟಿರ್ತಾರೆ, 20-21 ಕೂಡ ಆಗಿರುತ್ತೆ. ಕೆಲವರು ಬೇಗ ಮದುವೆ ಆಗಿದ್ದರೆ. ಸೊ ಶಿ ಹ್ಯಾಸ್ ಅನ್ ಅದರ್ ಅಡಲ್ಟ್ ಟು ರಿಲೇಟ್. ಬಟ್ ಈಗಿನ ಕಾಲದಲ್ಲಿ ಮದುವೆ ಆಗೋದು ಆರ್ ಅಟ್ಲೀಸ್ಟ್ ಮಕ್ಕಳಾಗೋದು ಕೆರಿಯರ್ಗೋಸ್ಕರ ಅಥವಾ ಜಾಬು ಅಂಥದ್ದಕ್ಕೋಸ್ಕರ ಎಲ್ಲರೂ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ 30 ಮೇಲೇ ಮಗು ಆಗೋದು ಇವಾಗ ಸಹಜವಾಗಿದೆ. ಸೊ ಆ ಟೈಮಲ್ಲಿ 30-35 ಅವ್ರಿಗೆ ಮಗು ಆಗಿದ್ದರೆ 45 ಆದಾಗ ಅದು ಇನ್ನೂ ಚಿಕ್ಕದು. ಆ 10 years, ಬಿಟ್ವೀನ್ 10 and 15 years ಇರುತ್ತೆ. ಸೊ ಅದೇನಾಗುತ್ತೆ, ಅಲ್ಲಿ ಅಡಾಲಸೆನ್ಸು, ಇಲ್ಲಿ ಸೆಕೆಂಡ್ ಅಡಾಲಸೆನ್ಸು, ತುಂಬ ಕ್ಲಾಶಸ್ ಇರುತ್ತೆ. ಇವ್ರಿಗೆ ಸಪೋರ್ಟು ಸಿಗಲ್ಲ. ಹಿಂದಿನ ಕಾಲದಲ್ಲಿ ಹೆಂಗಿತ್ತು ಆ ಥರ ಸಪೋರ್ಟು ಸಿಗಲ್ಲ. ಈ ಮಗುಗೆ ಅಮ್ಮನ ಅರ್ಥ ಮಾಡ್ಕೊಳ್ಳೋಕ್ಕೆ ಇನ್ನೂ ವಯಸ್ಸಿಲ್ಲ. ಯಾಕೋ ಅಮ್ಮ ಹಿಂಗೆ ಹುಚ್ಚುಚ್ಚಾಗಿ ಆಡ್ತಾಳೆ ಅಂತ ಮಕ್ಳಿಗೂ ತಾಯಂದ್ರಿಗೂ ಜಗಳ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಾಗುತ್ತೆ, ಆ ಟೈಮಲ್ಲಿ ದಟ್ ಈಸ್ ದ ಟೈಮ್ ದ ಚೈಲ್ಡ್ ಇವಾಲ್ವ್ಸ್ ಇನ್ ಟು ಬೀಯಿಂಗ್ ಅ ಪರ್ಸನ್. ಒಂದು ಅಡಲ್ಟ್ಹುಡ್ಗೆ ಇವರು ಮುಂದೆ ಹೋಗ್ತಾ ಇದ್ದಾರೆ. ಆ ಟೈಮಲ್ಲಿ ನಾನು ದಿನ ಈ ಡ್ರೆಸ್ ಹಾಕೋ ಅಂತ ಅಮ್ಮ ಎತ್ತಿಟ್ಟಿರ್ತಾರೆ, ಅದನ್ನು ಹಾಕ್ಕೊಂಡು ಹೋಗುತ್ತೆ, ಆ ಥರ ಇರುತ್ತೆ. ಬಟ್ ಇವಾಗ ಏನಾಗುತ್ತೆ, ಐಡೆಂಟಿಟಿ ತನ್ನ ನನಗೆ ಈ ಕಲರೇ ಸೂಟ್ ಆಗೋದು, ನೀನೇನಮ್ಮ ಇನ್ನೂ ನನ್ನ ಚಿಕ್ಕ ಮಗು ಥರ ಡ್ರೆಸ್ ಮಾಡಿಸ್ತೀಯಾ ಅಂತ ಒಂದು ರೆಬೆಲ್ ಎಲ್ಲ ಆವಾಗ ಶುರು ಆಗುತ್ತೆ. ಬಟ್ ಆ ಅಮ್ಮನ ಭಾವನೆ ಬೇರೆ ಥರ ಇರುತ್ತೆ. ಅಮ್ಮ ನೋಡ್ತಾಳೆ, ಇದೇನಿದು, ನಾನು ಹೇಳಿದ ಮಾತೇ ಕೇಳಲ್ಲ, ಅಲ್ಲೇ ಶುರು ಆಗೋದು. ಫಸ್ಟ್ ರಿಯಾಕ್ಷನ್ ಇಸ್, ನನ್ನ ಮಗು ನಾನು ಹೇಳಿದ ಏನು ಕೇಳಲ್ಲ, ನಾನು ಇವತ್ತು ಗ್ರೀನ್ ಉಟ್ಕೋ ಅಂತ ಹೇಳಿದ್ರೆ ಬ್ಲೂನೇ ಉಟ್ಕೋತೀನಿ ಅಂತ
ಹಠ ಮಾಡುತ್ತೆ ಅಂತ ಅಲ್ಲಿ ಸಣ್ಣ ಪುಟ್ಟ ವಿಷಯಗಳಲ್ಲಿ ಎಲ್ಲ ಶುರು ಆಗುತ್ತೆ. ಆ್ಯಂಡ್ ಆ ಮಗು ಹಿಂಗಾಗುತ್ತೆ, ಆ ಥರ ಇವಾಲ್ವ್ ಆಗುತ್ತೆ ಅಂತ ಈ ತಾಯಿನೂ ಅದನ್ನು ಅರ್ಥ ಮಾಡಿಕೊಂಡು, ಬಿಕಾಸ್ ಇವಳು ಅಡಾಲಸೆನ್ಸ್ ಅನುಭವಿಸಿದ್ದಾಳೆ, ಇವಳೊಳಗೆ ಅದೆಲ್ಲ ಆಗಿದೆ. ನಾನು 15 ವರ್ಷದಲ್ಲಿ ನಮ್ಮ ಅಮ್ಮನ ಮಾತನ್ನು ಕೇಳ್ತಾ ಇದ್ನಾ ಅಂತ ಒಂದು ನಿಮಿಷ ಯೋಚನೆ ಮಾಡಿಬಿಟ್ಟು ಆಮೇಲೆ ಮಗುಗೆ ಹೇಳಿದ್ರೆ ಇಟ್ಸ್ ಬೆಟರ್. ಸೊ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಒಂದು ಲೆಟ್ ಗೋ ಭಾವನೆ ಆವಾಗಲೇ ಬರಬೇಕು. ಮೈ ಚೈಲ್ಡ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಮೀ ಎನಿ ಮೋರ್. ನಿಮ್ಗಿದ್ದಕ್ಕಿಂತ ಇನ್ನೂ ಸ್ವಲ್ಪ ಚಾಯ್ಸಸ್ ಜಾಸ್ತಿ ಇರೋದ್ರಿಂದ ಅವ್ರ ಡಿಮ್ಯಾಂಡ್ಸ್ ಜಾಸ್ತಿ ಇದೆ. ಅದನ್ನು ಕೇಳಿದಾಗ ನೀವು ಕೋಪ ಮಾಡ್ಕೊಳ್ಳೋದ್ರಲ್ಲಿ ದರ್ ಇಸ್ ನೋ ಮೀನಿಂಗ್ ಅಟ್ ಆಲ್. ಸೊ ನಾವು ಅದನ್ನು ಒಂದು 35-40ನಲ್ಲೇ ನಮ್ಮನ್ನು ನಾವು ತಾಯಿನೂ ಆ ಟೈಮಲ್ಲಿ ಮಗುದು ಆಗ್ಬಿಟ್ಟಿರ್ತಾರೆ. ಬಟ್ ಶಿ ಶುಡ್ ಟೆಲ್ ಹರ್ ಸೆಲ್ಫ್. ಸಂಸಾರ, ಕೆಲಸ, ಕರಿಯರ್, ಇವಾಗಿನ ಮಹಿಳೆ ಹೇಳ್ತಿರೋದು ನಾನು. ಸೊ ಫುಲ್ಲಿ ಬ್ಯುಸಿ ಆಗಿರ್ತಾಳೆ, ಒತ್ತಡದಲ್ಲೇ ಜೀವನ ಹೋಗ್ತಾ ಇರ್ತಾರೆ. ರಿಲ್ಯಾಕ್ಸ್ ಅಂತ ಅನ್ನೋದು ಸಿಗಬೇಕಾಗುತ್ತೆ ಅವಳಿಗೆ. ರಿಲ್ಯಾಕ್ಸೇಷನ್ ಡೆಫಿನೆಟ್ಲಿ ಬೇಕು. ಇವಾಗ ಕೆಲ್ಸಕ್ಕೆ ಹೋಗೋದು ಈಸ್ ಓನ್ಲಿ ಆನ್ ಅಡಿಷನ್. ಆಗಿನ ಕಾಲದಲ್ಲೂ ಈವನ್ ಇಫ್ ದೇ ವರ್ ನಾಟ್ ಗೋಯಿಂಗ್ ಫಾರ್ ಅ ಜಾಬ್, ದೇ ವರ್ ನಾಟ್ ಜಸ್ಟ್ ಸಿಟ್ಟಿಂಗ್ ಅಟ್ ಹೋಮ್ ಐಡಲ್. ಎಷ್ಟೋ ಮಾಡ್ತಾ ಇದ್ರು. ಇನ್ನು ಸ್ವಲ್ಪ ಈಸಿ ಪೇಸಲ್ಲಿ ತಗೋತಾ ಇದ್ರು. ಇವಾಗ ಏನು ಅಂದರೆ ರಶ್ಶು. 8 ಗಂಟೆ ಒಳಗೆ ನನಗೆ ಬ್ರೇಕ್ಫಾಸ್ಟ್ ಮುಗಿಸ್ಬೇಕು, ಲಂಚ್ ಬಾಕ್ಸ್ ಕಟ್ಟಬೇಕು, ರಾತ್ರಿಗೆ ಎಲ್ಲ ನಾನು ರೆಡಿ ಮಾಡಿ ಇಟ್ಬಿಟ್ಟು ಹೋಗಿ ಆವಾಗಲೇ ನಾನು ಬಂದ ಮೇಲೆ ಸುಮ್ಮನೆ ಬಿಸಿ ಮಾಡಿ ಊಟ ಮಾಡೋಕ್ಕೆ ಸರಿ ಇರುತ್ತೆ. ಇಲ್ದಿರೆ ನಾನು ಆಫೀಸ್ದು ಅಲ್ಲಿ ಎಷ್ಟು ಟೆನ್ಷನ್ ತೊಗೋತೀನಿ ಎಲ್ಲ ಬಂದು ಮನೇಲಿ ಕಿರ್ಚಾಡ್ತೀನಿ. ಸೊ ಐ ಹ್ಯಾವ್ ಟು ಪ್ರಿಪೇರ್ ಫಾರ್ ದ ಹೋಲ್ ಡೇ ಇನ್ ದ ಮಾರ್ನಿಂಗ್ ಇಟ್ಸ್ ಎಲ್ ವಿದಿನ್ 8 o'clock. ಆ ಥರ ಇದು ಟೈಮ್ ಫ್ರೇಮ್ ನಮ್ಮ ತಾಯಿ ತಂದೆಯರಿಗೆ ಇರಲಿಲ್ಲ. ಅವ್ರು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಎಲ್ಲ ತಗೋತಾ ಇದ್ರು. ಒಂದು ಮುಖ್ಯ ಡಿಫ್ರೆನ್ಸ್ ಅಂದ್ರೆ ಆಗಿನ ಹೆಣ್ಮಕ್ಳು ಈಗಿನ ಹೆಣ್ಮಕ್ಳು ಅವರು ಕೂಡ ಖಾಲಿ ಕೂತ್ಕೊಳ್ತಿರ್ಲಿಲ್ಲ, ಬಟ್ ಅವ್ರು ಹೆಲ್ದಿ ಆಗಿರ್ತಿದ್ರು ಅಂತ. ಅವ್ರಿಗೆ ಹೆಲ್ದಿನೆಸ್ ತಂದು ಕೊಡ್ತಿದ್ರು. ಸಿ ದರ್ ಇಸ್ ಆಲ್ವೇಸ್ ಒಂದು ಕನ್ಸ್ಟ್ರೈಂಟ್ ಇದ್ದು ಅದ್ರ ಕೆಳಗೆ ನೀವು ಕೆಲಸ ಮಾಡೋಕ್ಕೂ ರಿಲ್ಯಾಕ್ಸ್ಡ್ ಆಗಿ ಕೆಲಸ ಮಾಡೋಕ್ಕೂ ದರ್ ಇಸ್ ಸೋ ಮಚ್ ಆಫ್ ಡಿಫ್ರೆನ್ಸ್. ಸೊ ಏನು ಮಾಡಬೇಕು ಅಂತಂದರೆ ಈವನ್ ಆನ್ ಎ ಡೈಲಿ ಬೇಸಿಸ್ ನಿಮ್ಮ ತಂದೆ ತಾಯಂದ್ರ ಥರ ನಿಮಗೆ ಅಷ್ಟೊಂದು ಅಜ್ಜಿ ಥರ ಎಲ್ಲ ರಿಲ್ಯಾಕ್ಸ್ ಮಾಡ್ಕೊಂಡು ಕೆಲಸ ಮಾಡೋಕ್ಕಾಗದೇ ಹೋದ್ರೂ ಪ್ಲ್ಯಾನ್ ಮಾಡಿಬಿಟ್ಟು ನನಗೆ ಅಂತ ಒಂದು ಅವಕಾಶ ನಾವು ಮಾಡ್ಕೋಬೇಕು. ಅಟ್ಲೀಸ್ಟ್ 10 minutes or 15 minutes ಇನ್ ದ ಡೇ ಯು ಶುಡ್ ಥ್ರೋ ಯುವರ್ ಲೆಗ್ಸ್ ಅಪ್ ಆ್ಯಂಡ್ ಬಿ ಯೋರ್ ಸೆಲ್ಫ್. ಅದು ಬೇಕು. ಇವಾಗ ನಾನು ಬರ್ತಾ ಒಬ್ರದ್ದು T-shirt ನೋಡಿದೆ, ಐ ಆಮ್ ವಾಟ್ ಐ ಆಮ್ ಅಂತ. ಇಟ್ಸ್ ಸೋ ಸಿಂಪಲ್, ಬಟ್ ಯು ಹ್ಯಾವ್ ಟು ಬಿ ಯೋರ್ ಸೆಲ್ಫ್. ನಾನಾಗಿ ನ್ಯಾಚುರಲ್ ಆಗಿ ನಾನು ಹೆಂಗಿರ್ತೀನೋ ಹಾಗೆ ಒಂದು 10 ನಿಮಿಷನಾದರೂ ಇರಬೇಕು. ಇಲ್ದಿರೆ ದಿನ ಪೂರ್ತಿ ನಾನೊಂದು ಸುಳ್ಳು ಬಾಳುನೇ ಬಾಳ್ತಾ ಇದ್ದೀನಿ ಅಲ್ವಾ. ದೆರ್ ಆರ್ ಡಿಫ್ರೆಂಟ್ ರೋಲ್ ಪ್ಲೇಸ್ ದಟ್ ಯು ಡೂ ಇನ್ ಅ ಡೇ. ಸೊ ಅಂಥ ರೋಲ್ ಪ್ಲೇಸ್ ಇದ್ದಾಗ ನಾನಾಗಿ ಇರಬೇಕಾಗಿರೋ ಅವಶ್ಯಕತೆ ಇದೆ. ಐ ಶುಡ್ ಅಟ್ಲೀಸ್ಟ್ ಸಮಯ ಕೊಡೋಕ್ಕಾಗ್ತಿಲ್ಲ ಅಂತ. ಹೌದು, ಬಟ್ ಕೊಡಲೇಬೇಕು. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ದೀವಿ ಮಧ್ಯ ವಯಸ್ಸಿನ ಹೆಣ್ಮಕ್ಳು ಹೇಗಿರ್ತಾರೆ, ಆ ವಯಸ್ಸಲ್ಲಿ ಏನೆಲ್ಲ ಸಮಸ್ಯೆಗಳು ಅವ್ರನ್ನ ಕಾಡುತ್ತೆ, ಫಿಟ್ ಆಗಿರೋದಂದ್ರೆ ಹೇಗಿರಬೇಕು ತಿಳ್ಕೊಳ್ಳೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.